ನಾನು HR ಅರವಿಂದ್ ಅಂತ ಮಂಡ್ಯ ಬಿಜೆಪಿ ನಗರ ಘಟಕದ ಅಧ್ಯಕ್ಷನಾಗಿರ್ತೀನಿ. ಮೊನ್ನೆ ಅಂದರೆ ಆಗಸ್ಟ್ 30ನೇ ತಾರೀಕು ಮಾನ್ಯ ಶ್ರೀ ಚಂಪಾರವರು, ಚಂಪಾ ಅಂದ್ರೆ ಚಂದ್ರಶೇಖರ್ ಪಾಟೀಲ್ ಅನ್ನೋ ಒಬ್ಬ ಬುದ್ಧಿಜೀವಿ, ಅವರು ನಮ್ಮ ಭಾಜಪನ ಕೋಮುವಾದಿ ಅಂತ ಕರೀತಾರೆ. ಅವರ ಉದ್ದೇಶ ಕೋಮುವಾದಿ ಏನಕ್ಕೆ ನನಗಂತೂ ಅರ್ಥ ಆಗ್ತಿಲ್ಲ. ಕಲಬುರ್ಗಿಯವರು ನೃತ್ಯ ಆಗಿರೋದು ಕರ್ನಾಟಕದಲ್ಲಿ, ಸರ್ಕಾರ ಆಡಳಿತದಲ್ಲಿರೋದು ಕಾಂಗ್ರೆಸ್ದು. ಚಂಪಾರವ್ರಿಗೆ ಒಳಗಡೆ ತಾಕತ್ತಿಲ್ಲ ಅನ್ಸುತ್ತೆ ಕಾಂಗ್ರೆಸ್ನವ್ರನ್ನ ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ, ಕಾಂಗ್ರೆಸ್ ಸರ್ಕಾರವನ್ನು ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ. ಅವರು ದಡ್ಡರಂಗೆ ಬುದ್ಧಿ ಇಲ್ಲದಿರೋಂಗೆ ಬುದ್ಧಿಜೀವಿಗಳಿದ್ದಾರೆ, ಬುದ್ಧಿ ಇಲ್ಲದೆ ಇರೋಂಗೆ ಭಾಜಪನ ಕೋಮುವಾದಿ ಅಂತ ಕರೀತಾರೆ ಮಾನ್ಯ ಚಂಪಾರವರು. ನನಗೆ ಹಿಸ್ಟ್ರಿ ಕೋಪ ಯಾಕೆ ಬರ್ತಾ ಇದೆ ಅಂತಂದ್ರೆ ಅವ್ರು ಆಡಿದ ಮಾತುಗಳು. ಸ್ವಾಮಿ ಚಂಪಾರವರೇ, ನಿಮ್ಗೆ ಒಳ್ಳೇದು ಮಾಡ್ತಾ ಇರೋ ಮೋದಿ ಸರ್ಕಾರನ ನೋಡಿ ಸಹಿಸ್ಕೊಳಕಾಗ್ತಾರೆ, ದಯವಿಟ್ಟು ಮನೇಲೋಗಿ ಬಾಗ್ಲಾಕೊಂಡು ಮನೇಲಿ ಕೂತ್ಕೊಂಡ್ಬಿಡಿ ಮುದ್ರಕೊಂಡು. ನೀವು ದೊಡ್ಡವರಿದ್ದೀರಿ ವಯಸ್ಸಲ್ಲಿ, ನಿಮಗೆ ಪದಗಳನ್ನ ಬಳಕೆ ಮಾಡಕ್ಕೆ ನನ್ನ ಮನಸ್ಸಾದ್ರೂ ಹೋಗ್ತಾ ಇಲ್ಲ. ಯಾಕೆಂದ್ರೆ ನಾವು ಸುಸಂಸ್ಕೃತ ರಾಜಕಾರಣಿ, ನಿತ್ಯತೆ ಜೀವ ಕೆ ವಿ ಶಂಕರೇಗೌಡರು ಕುಟುಂಬದಲ್ಲಿ ಮೊಮ್ಮಗ ಕಂಡ್ರಿ, ಆ ಕುಟುಂಬದಲ್ಲಿ ಜನನಾಗಿರೋದಕ್ಕೆ ಪದ ಬಳಕೆಗೆ ನಮಗೆ ಲಿಮಿಟ್ ಇದೆ, ಲಗಾಮಿದೆ. ನಿಮ್ಮಂಗೆ ಮನ್ಸಕ್ಕೆ ಬಂದಾಗ ಎಲ್ಲೆಲ್ಲೋ ನಾಲ್ಗೆನ ನಾವು ಬಿಡ್ಲಿಕ್ಕೆ ಆಗಲ್ರಿ, ಆಗೋದು ಬರೋದೇ ಇಲ್ಲ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದಿದೆ ಒಳ್ಳೆ ರಾಜಕಾರಣ ಅನ್ನೋದು. ನೀವು ಯಾತಕ್ಕೆ ಕೋಮುವಾದಿ ಅಂತ ಕರೆದ್ರಿ ಅಂತ ಅರ್ಥ ಆಗಲಿಲ್ಲ. ನಿಮಗೆ ನೀವು ಕೇಳಬೇಕಾಗಿದ್ದು ಯಾರನ್ನ? ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವ್ರನ್ನ ಕೇಳಬೇಕಾಗಿತ್ತು. ನೀವು ಸುಮ್ಮನೆ ಕೋಮುವಾದಿ ಅಂತ ಹೇಳಿದ್ರಲ್ಲಿ ಚಂಪಾರವ್ರೆ, ಬಿಜೆಪಿನ ಉದ್ದೇಶ ಏನ್ರಿ? ಚಂಪಾರವ್ರೆ, ನಿಮ್ಗೆ ತಿಳಿದಿರ್ಬೋದು ವಿಷಯ, 1989-90 ಆಸ್ಪಾಸ್ನಲ್ಲಿ ಜಮ್ಮು ಕಾಶ್ಮೀರಲ್ಲಿ, ಅಂದ್ರೆ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿ ಹತ್ರ 2 ಲಕ್ಷ ಜನರ ಹತ್ಯೆ ಆಗ್ತದೆ. ಸುಮಾರು 4 ಲಕ್ಷ ಜನರು ಪಂಡಿತರು ನಿರಾಶ್ರಿತರಾಗ್ಬಿಡ್ತಾರೆ. ಗಂಜಿ ಕೇಂದ್ರಗಳಲ್ಲಿ ಅವ್ರ ವಾಸ ಶುರುವಾಗ್ತದೆ. ಆವಾಗ ಅಲ್ಲಿನ ರಾಜ್ಯ ಸರ್ಕಾರ ಯಾವ್ದಿತ್ರಿ? ಚಂಪಾರವರೇ, ಅಲ್ಲಿ ಕೇಂದ್ರ ಸರ್ಕಾರ ಯಾವ್ದಿತ್ರಿ ಅವಾಗ? ರೀ ಶ್ರೀಮಾನ್ ಚಂಪಾರವರೇ, ಉತ್ತರ ಕೊಡಿ. ಈಗ 1984ರಲ್ಲಿ ಇಂದಿರಾ ಗಾಂಧಿ ಅವರ ಮರಣ ಆಗತ್ತೆ. ಅಂತಿಮ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ಗಂಟ ಸಿಖ್ಖರ ಮಾರಣ ಹೋಮ ಆಗುತ್ತೆ ದೆಹಲಿಯಲ್ಲಿ. ನಿರಂತರವಾಗಿ 2950 ಜನ ಸಿಖ್ಖರು ನರಮೇಧ ಆಗ್ಬಿಟ್ಟಿದ್ದಾರೆ. ಯಾರ್ರೀ ಅವತ್ತು ರಾಜ್ಯ ಸರ್ಕಾರ ಆಳ್ತಿದ್ದವರು? ಮಾನ್ಯ ಶ್ರೀ ಚಂಪಾರವರೇ. ಕೇಂದ್ರ ಸರ್ಕಾರ ಯಾರ್ತಿತ್ತವಾಗ? ನಿಮಗೆ ತಾಕತ್ತಿಲ್ವೇ ಅವ್ರನ್ನ ಕೋಮುವಾದಿ ಅಂತ ಕರೀಲಿಕ್ಕೆ? ಭಾಜಪ ಬಂದು 7 ವರ್ಷ 5 ತಿಂಗಳಾಯ್ತಾ ಬಂತು. ಕೇಂದ್ರ ಸರ್ಕಾರದಲ್ಲಿ ಅದ್ಭುತವಾದ ಕೆಲಸಗಳನ್ನ ನೋಡಿ ಹೊಟ್ಟೆಲಿ ಬೆಂಕಿ ಬಿದ್ದಿದ್ರೆ ಮಲ್ಲಿರಿ. ಇಡೀ ಭಾರತ ಜನ 125 ಕೋಟಿ ಜನ ಉಗುಳ್ತಾ ಇದ್ದಾರೆ ಮೋದಿಯವ್ರನ್ನ. 57 ವರ್ಷದಿಂದ ಯೂರಿಯಾಗೆ ಒಂದು ಮಾರ್ಗಸೂಚಿನೇ ಕಂಡುಹಿಡಿದಿರಲಿಲ್ಲ. ಮೋದಿಯವರು ಬಂದು ಕೇವಲ 6 ತಿಂಗಳಲ್ಲಿ ಯೂರಿಯಾಗೆ ಬೇವು ರಹಿತ ಮಿಶ್ರಣ ಮಾಡ್ತಾರೆ. ಇದರಿಂದ ಏನಾಗ್ತದೆ? ಕಾಲಸಂತರ ಮಾಡೋದಾಗ್ತಿದ್ದು ಯೂರಿಯಾ ನಿಂತು ಹೋಗ್ಬಿಡ್ತದೆ. ಯೂರಿಯಾನ ನಾವು ಕುಡಿಯುವಂತ ಹಾಲು ಬರುತ್ತಿದ್ರು ಕಿಡಿಗೇಡಿಗಳು ಕಂಡ್ರಿ ಮಾನ್ಯ ಶ್ರೀ ಚಂಪಾರವರೇ. ಅದನ್ನ ಯಾವುದಕ್ಕೂ ಬಳಸ್ತಾ ಇರುವಂತ ಸ್ಥಿತಿ ತಂದ್ಬಿಟ್ರು ಮೋದಿಜಿಯವರು. ಡಿಸ್ಟಿಲರಿಗೆ ಬಳಸ್ತಾ ಇದ್ರು, ಕೆಮಿಕಲ್ ಫ್ಯಾಕ್ಟ್ರಿಗಳಿಗೆ ಬಳಸ್ತಾ ಇದ್ರು, ಪೈಂಟ್ ಫ್ಯಾಕ್ಟ್ರಿಗೆ ಬಳಸ್ತಾ ಇದ್ರು, ಹಾಲು ಬಳಸ್ತಾ ಇದ್ರು. ಎಲ್ಲ ನಿಂತೋಯ್ತ್ರಿ. ಇದರಿಂದ ವರ್ಷಕ್ಕೆ ಉಳಿತಾಯ ಆಗ್ತಾ ಇರೋದು ನನ್ನ ಕೇಂದ್ರ ಸರ್ಕಾರಕ್ಕೆ 6,000 ಕೋಟಿ. ಇವತ್ತು ನಾವು ಯೂರಿಯಾನ ಹೊರಗಡೆ ಸಪ್ಲೈ ಮಾಡುವಂತ, ರಫ್ತು ಮಾಡುವಂತ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಮೋದಿಜಿಯ ಕಾರಣ. ಇಡೀ ಭಾರತದ ಜನಸಂಖ್ಯೆ 125 ಕೋಟಿ ಕೈ ತಪ್ಪಾಳೆ ಬಡಿದು ಖುಷಿ ಪಡೆದಾರೆ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ. ಆ ಕೆಲಸ ಮಾಡಿ ನೀವು ಜನ ಮೆಚ್ತಾರೆ. ಇನ್ನ ಅದಿರ್ಲಿ ಬಿಡ್ರಿ. ಕೆಂಪುಕೋಟೆ ಮೇಲೆ ನಿಂತ್ಕೊಂಡು ಸ್ವತಂತ್ರ ದಿನ ಮೋದಿಯವರು 1000 ದಿನದಲ್ಲಿ 18,654 ಹಳ್ಳಿಗಳಿಗೆ ಕರೆಂಟ್ ಕೊಡ್ತೀನಿ, ನಿರಂತರ ವಿದ್ಯುತ್ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಅದರ ಮಂಡ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ಮಂಡ್ಯ ಜಿಲ್ಲೆಯ ಬಹುತೇಕ ಹಳ್ಳಿಗಳು, ಗ್ರಾಮಗಳು ಕೂಡ ಸೇರ್ಕೊಂಡಿವೆ. ಬಂದು ಕೇಳ್ರಿ, ನಮ್ಮ ಜನತೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ. 24 ಗಂಟೆ ಕರೆಂಟ್ ಸಿಗ್ತಾ ಇದೆ. ಮೋದಿಯವರು ಬಂದು ಇನ್ನೂ 1,000 ದಿನ ಪೂರೈಸಿ ಪೂರ್ಣ ಆಗಿಲ್ಲ. 24 ಗಂಟೆ ಕರೆಂಟ್, ನಿರಂತರ ವಿದ್ಯುತ್ ಯೋಜನೆ ಅಡಿಯಲ್ಲಿ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೀತಾ ಇರೋ ಕೆಲಸ. ಇಷ್ಟೆಲ್ಲ ಒಳ್ಳೆ ಕೆಲಸ ಆಗ್ತಾ ಇರುವಾಗ ಖುಷಿ ಪಡಿ, ಹೆಮ್ಮೆ ಪಡಿ. ಅದು ಬಿಟ್ಟು ಸುಮ್ಮನೆ ಕೋಮುವಾದಿ ಅಂತ ಕರೀಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಸಾಕ್ಷ್ಯ ಇದ್ರೆ, ಆಧಾರ ಇದ್ರೆ ಪ್ರೂವ್ ಮಾಡಿ.